ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ 109ನೇ ಜಯಂತ್ಯೋತ್ಸವ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನ ಗುರುತಿಸಿ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಸದ್ಭವನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಇನ್ನು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ಟ್ರಸ್ಟ್ ಅಧ್ಯಕ್ಷರಾದಂತ ಬಸವರಾಜೇಂದ್ರ ಸ್ವಾಮಿ ಅವರಿಂದ ಆಯೋಜನೆ ಮಾಡಲಾಗಿದ್ದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಹಾರ ಹಾಕಿ ಪೇಟ ತೊಡಿಸಿ ಶಾಲು ಹೊದಿಸಿ ಪ್ರಶಸ್ತಿಯನ್ನ ನೀಡಿ ಗೌರವವನ್ನ ಸಲ್ಲಿಸಲಾಯಿತು. ಇನ್ನು ಧಾರ್ಮಿಕ ಕ್ಷೇತ್ರದಿಂದ ವಿಷ್ಣು ಸಾಲಿಗ್ರಾಮ ಗುರುಜಿ ಮತ್ತು ಶಿಕ್ಷಣ ಕ್ಷೇತ್ರದಿಂದ ಯೋಗೀಶ್ ಚುಂಚನಹಳ್ಳಿ ಹಾಗೂ ಮಾಧ್ಯಮ ಕ್ಷೇತ್ರದಿಂದ ಏಡನ್ಸ್ ನ್ಯೂಸ್ ಸಿಇಒ ವೀರೇಶ್ ವೀರಪ್ಪ ಅವರು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಈ ವೇಳೆ ಶ್ರೀ ಗುರು ವಿದ್ಯಾ ವಿಕಾಸ ಕೇಂದ್ರದ ಅಧ್ಯಕ್ಷರಾದ ಸೋಮಶೇಖರ್ ಸ್ವಾಮೀಜಿ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷೆ ಮಾಲಂಗಿ ಸುರೇಶ್ ಅವರು ಮತ್ತು ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರು ಕೂಡ ಉಪಸ್ಥಿತರಿದ್ದರು. ಎಸ್ಸೇನು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ಟ್ರಸ್ಟ್ ಅಧ್ಯಕ್ಷರಾದಂತ ಬಸವರಾಜೇಂದ್ರ ಸ್ವಾಮಿ ಅವರಿಂದ ಇವತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ರು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಈಡನ್ಸ್ ನ್ಯೂಸ್ ವಾಹಿನಿಯಲ್ಲಿ ದೂರವಾಣಿ ಸಂಪರ್ಕದ ಮೂಲಕ ಅಧ್ಯಕ್ಷರಾದಂತ ಬಸವರಾಜೇಂದ್ರ ಸ್ವಾಮಿ ಅವರು ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಬಸವರಾಜೇಂದ್ರ ಸ್ವಾಮೀಜಿ ಅವರೇ, ನೀವು ಒಂದೊಳ್ಳೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಟ್ಟಿದ್ರೆ ಹೇಗಿತ್ತು ಕಾರ್ಯಕ್ರಮ? ಹೇಗೆಲ್ಲ ಯಶಸ್ವಿ ಆಯ್ತು? ನಮಸ್ಕಾರ ಮೇಡಮ್, ನಾನು ಬಸವರಾಜೇಂದ್ರ ಸ್ವಾಮಿ ಮಾತಾಡ್ತಾ ಇದ್ದೀನಿ. ಇದು ನಮ್ಮ ಜೆಎಸ್ಎಸ್ ನ ಪರಮ ಪೂಜ್ಯ ಜಗದ್ಗುರುಗಳು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಅವ್ರದ್ದು 109ನೇ ಜಯಂತಿಗೆ ಇಟ್ಕೊಂಡಿದ್ದೆ. ಸ್ವಾಮೀಜಿಗಳ ಜಯಂತಿ ಪ್ರಯುಕ್ತ ನಾನು 3 ಸಾಧಕರನ್ನ ಗುರುತಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂತಹ 3ರನ್ನ ಗುರುತಿಸಿ ಪೂಜ್ಯ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಸದ್ಭವನ ಪ್ರಶಸ್ತಿಯನ್ನ ಇವತ್ತು ಪ್ರದಾನ ಮಾಡಿದ್ವಿ. ಹಾಗೆ ಜಯಂತಿ ಮಹೋತ್ಸವ ಮಾಡಿ ಪ್ರಸಾದ ವಿತರಣೆ ಮಾಡಿದ್ವಿ. ಪ್ರಶಸ್ತಿಗೆ ಶ್ರೀ ವಿಷ್ಣು ಸಾಲಿಗ್ರಾಮ ಸ್ವಾಮಿಗಳು ಅವರು ಧಾರ್ಮಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಅತ್ಯುಕ್ತ ಅಂತ ಹೇಳಿ ಅವ್ರನ್ನ ನಾವು ಧಾರ್ಮಿಕ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡಿದ್ವಿ. ಹಾಗೆ ಮತ್ತೊಬ್ಬರು ಶ್ರೀ ಚಿಂಚನಹಳ್ಳಿ ಯೋಗೀಶ್ ಅಂತ ಹೇಳಿ ಅವರು ಕೂಡ ಅಲ್ಲಿ ಜೆಎಸ್ಎಸ್ ಪಬ್ಲಿಕ್ ಶಾಲೆನಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಹಾಗೆ ಅವರು ಒಂದು ಪರೀಕ್ಷಾ ಸ್ಫೂರ್ತಿ ಫೌಂಡೇಶನ್ ಅಂತ ಒಂದು ಸಂಸ್ಥೆನ ಮಾಡಿಕೊಂಡು ಅದರಿಂದ ಸಾಕಷ್ಟು IAS KS ಮಕ್ಕಳಿಗೆ ಕೋಚಿಂಗ್ ಕೊಡುವಂತ ಕೆಲಸನ ಮಾಡ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಸ್ನೇಹಿತರಾದಂತಹ ಶ್ರೀ ವೀರೇಶ್ ವೀರಪ್ಪರವರು ಅವರು ಕೂಡ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಒಂದು ಇಡನ್ಸ್ ಅಂತಕ್ಕಂತಹ ಒಂದು ದೊಡ್ಡ ಸಂಸ್ಥೆಯನ್ನ ಪ್ರಾರಂಭಿಸಿ ಇಲ್ಲಿ ಮೈಸೂರಿನಲ್ಲಿ ಒಂದು ಪ್ರಾರಂಭ ಮಾಡಿ
ಅದು ಉತ್ತಮ ಮಟ್ಟದಲ್ಲಿ ನಡೀತಾ ಇದೆ. ಹಾಗೆ ಮತ್ತೆ ಸುಮಾರು 9-10 ವರ್ಷಗಳಿಂದ ಈ ಒಂದು ಮಾಧ್ಯಮಿಕ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಸಾಕಷ್ಟು ಅನುಭವವನ್ನ ಪಡೆದಿದ್ದಾರೆ. ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಅವರ ಸಾಧನೆ ಆಗ್ಲಿ, ಮಾಧ್ಯಮಿಕ ಕ್ಷೇತ್ರದಲ್ಲಿ ಮುನ್ನಡೆಯಲಿ ಅನ್ನೋ ಭಾವನೆಯಿಂದ ಅವ್ರಿಗೂ ಕೂಡ ನಾವು ಈ ದಿನ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಸದ್ಭಾವನಾ ಪ್ರಶಸ್ತಿನ ಪ್ರದಾನ ಮಾಡಿದ್ವಿ ಮೇಡಮ್. ಮತ್ತೇನಾದ್ರೂ ಪ್ರಶ್ನೆ ಇದೆಯಾ ಮೇಡಮ್? ಸರ್, ಹೇಗಿತ್ತು ಕಾರ್ಯಕ್ರಮ? ತುಂಬಾ ಯಶಸ್ವಿಯಾಗಿ ನಡೀತಾ ಅಂತ? ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಯಿತು. ಆದ್ರೆ ನಮ್ಮ ಆಸೆ ಏನಿರುತ್ತೆ ಅಂದ್ರೆ ಜನಗಳು ಬರ್ಬೇಕು ಅನ್ನೋದು ಆಸೆ ಇರುತ್ತೆ. ಇವತ್ತು ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಸ್ವಲ್ಪ ಜನ ಕಡಿಮೆ, ಆದ್ರೂ ಕೂಡ ಯಶಸ್ವಿ ಆಯ್ತು. ಧನ್ಯವಾದಗಳು ಸರ್, ಇಷ್ಟೊತ್ತು ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಇವತ್ತು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ 109ನೇ ಜಯಂತ್ಯೋತ್ಸವ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನ ಗುರುತಿಸಿ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಸದ್ಭಾವನಾ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಇನ್ನು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ಟ್ರಸ್ಟ್ ಅಧ್ಯಕ್ಷರಾದಂತ ಬಸವರಾಜೇಂದ್ರ ಸ್ವಾಮಿ ಅವರಿಂದ ಆಯೋಜನೆ ಮಾಡಲಾಗಿದ್ದ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಹಾರ ಹಾಕಿ ಪೇಟವನ್ನ ತೊಡಿಸಿ ಶಾಲು ಹೊದಿಸಿ ಪ್ರಶಸ್ತಿ ನೀಡಿ ಗೌರವವನ್ನು ಕೂಡ ಸಲ್ಲಿಸಲಾಯಿತು. ಇನ್ನು ಧಾರ್ಮಿಕ ಕ್ಷೇತ್ರದಿಂದ ವಿಷ್ಣು ಸಾಲಿಗ್ರಾಮ ಗುರುಜಿ ಮತ್ತು ಶಿಕ್ಷಣ ಕ್ಷೇತ್ರದಿಂದ ಯೋಗೇಶ್ ಚುಂಚನಹಳ್ಳಿ ಹಾಗೂ ಮಾಧ್ಯಮ ಕ್ಷೇತ್ರದಿಂದ ಏಡನ್ಸ್ ನ್ಯೂಸ್ ಸಿಇಒ ವೀರೇಶ್ ವೀರಪ್ಪ ಅವರು ಕೂಡ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಈ ವೇಳೆ ಶ್ರೀ ಗುರು ವಿದ್ಯಾ ವಿಕಾಸ್ ಕೇಂದ್ರದ ಅಧ್ಯಕ್ಷರಾದ ಸೋಮಶೇಖರ್ ಸ್ವಾಮೀಜಿ ಅವರು, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷೆ ಮಾಲಂಗಿ ಸುರೇಶ್ ಮತ್ತು ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರು ಕೂಡ ಉಪಸ್ಥಿತರಿದ್ದರು.